ಇನ್ನು ಕಮಲ ಮನೆಯಲ್ಲಿ ಈ ಬಣ ರಾಜಕಾರಣ ಅಥವಾ ಅಂತರ್ಯುದ್ಧ ಅನ್ನೋದು ಮುಗಿಯೋ ಹಂಗೆ ಕಾಣಿಸ್ತಾನೆ ಇಲ್ಲ. ಪ್ರತಿನಿತ್ಯವೂ ಕೂಡ ಅದೇ ಹಾಡು ಅದೇ ರಾಗ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇಸರಿ ಮನೆಯಲ್ಲಿ ನಿಲ್ಲದ ಲಿಂಗಾಯತ ವರ್ಸಸ್ ಲಿಂಗಾಯತ ಸಮರ. ಯತ್ನಾಳ್ಗೆ ರೇಣುಕಾಚಾರ್ಯ ತಂಡದಿಂದ ಬಿಗ್ ಕೌಂಟರ್ ರೆಡಿ ಆಗಿದೆಯಂತೆ. ವಿಜಯೇಂದ್ರ ಬದಲಾವಣೆಗೆ ಯತ್ನಾಳ್ ಪಟ್ಟನ್ನ ಹಿಡಿದಿದ್ದಾರೆ. ಮೊನ್ನೆ ಅಷ್ಟೇ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಲಿಂಗಾಯತ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಯತ್ನಾಳ್ ವಿರುದ್ಧ ಅದೇ ಲಿಂಗಾಯತ ಅಸ್ತ್ರ ಪ್ರಯೋಗಕ್ಕೆ ವಿಜಯೇಂದ್ರ ಬಣ ರೆಡಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮಾರ್ಚ್ 4ರಂದು ಲಿಂಗಾಯತ ಮುಖಂಡರ ಮಹತ್ವದ ಮೀಟಿಂಗ್ ಇದೆ. ಈ ಮೂಲಕ ವಿಜಯೇಂದ್ರ ಪರ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯನ್ನ ರೆಡಿ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಲಿಂಗಾಯತ ಸಮುದಾಯದ ಪ್ರಮುಖರು, ಪಕ್ಷದ ಮುಖಂಡರು, ಯಡಿಯೂರಪ್ಪ ವಿಜಯೇಂದ್ರ ಅಭಿಮಾನಿಗಳಿಗೆ ಸಭೆಗೆ ಇನ್ವೈಟ್ ಅನ್ನು ಕೊಟ್ಟಿದ್ದಾರೆ ರೇಣುಕಾಚಾರ್ಯ ತಂಡ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲು ಲಿಂಗಾಯತ ಮುಖಂಡರ ಸಭೆಯನ್ನು ನಡೆಸಲಿಕ್ಕೆ ತೀರ್ಮಾನ ಮಾಡಿದಾರಂತೆ. ಆ ನಂತರ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳ ಸಭೆಗೂ ಕೂಡ ರೇಣುಕಾಚಾರ್ಯ ತಂಡ ಪ್ಲಾನ್ ಮಾಡಿಕೊಂಡಿದೆಯಂತೆ. ಬಳಿಕ ಹೈಕಮಾಂಡ್ ಬಳಿಗೂ ಕೂಡ ಲಿಂಗಾಯತರ ನಿಯೋಗವನ್ನು ಕೊಂಡೊಯ್ಯಲು BYV ಬೆಂಬಲಿಗರು ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಒಂದು ಕಡೆ ಯತ್ನಾಳ್ ಇಳಿಸ್ಬೇಕು ಅಂಥೇಳಿ ವಿಜಯೇಂದ್ರ ಅವರನ್ನು ಇಳಿಸ್ಬೇಕು ಅಂಥೇಳಿ ಯತ್ನಾಳ್ ಬಣ ಅವ್ರು ಏನು ಪ್ಲಾನ್ ಮಾಡ್ತಾರೋ ಅದಕ್ಕೆ ಕೌಂಟರ್ ಅಟ್ಯಾಕನ್ನು ವಿಜಯೇಂದ್ರ ಬಣ ಕೊಡ್ತಾ ಇದೆ. ಈಗ ಲಿಂಗಾಯತ ವರ್ಸಸ್ ಲಿಂಗಾಯತ ಅನ್ನುವಂತಹ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ. ಏನೆಲ್ಲ ಇದೆ ಲೆಕ್ಕಾಚಾರ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ವಿಚಾರಕ್ಕೆ ಅಂಥೇಳಿ? ಪ್ರೇಮ್, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜೇಂದ್ರ ವಿರುದ್ಧ ಲಿಂಗಾಯತ ಅಸ್ತ್ರವನ್ನು ಪ್ರಯೋಗ ಮಾಡಿದರು. ಅಂದರೆ ಮೊನ್ನೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುಮಾರು 60ರಿಂದ 70-75 ಜಷ್ಟು ಲಿಂಗಾಯತ ಮುಖಂಡರನ್ನ ಒಂದು ರೀತಿಯಲ್ಲಿ ಒಂದೇ ಕಡೆ ಸೇರಿಸುವ ಮೂಲಕ ರಾಜ್ಯದಲ್ಲಿ ವಿಜೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧವಾಗಿ ಲಿಂಗಾಯತರಿದ್ದಾರೆ, ಅವರು ಪರವಾಗಿ ಇಲ್ಲ ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ಗೆ ರವಾನೆ ಮಾಡುವಂಥ ಪ್ರಯತ್ನ ಮಾಡಿದ್ರು. ಜೊತೆಗೆ ಅವತ್ತಿನ ಸಭೆಯಲ್ಲಿ ಲಿಂಗಾಯತರ ಒಂದು ನಿಯೋಗವನ್ನು ತೆಗೆದುಕೊಂಡು ಜಿಲ್ಲೆಯಿಂದಲೂ ಕೂಡ 2-3 ಮುಖಂಡರನ್ನ ಕರ್ಕೊಂಡು ಹೋಗಿ ಹೈಕಮಾಂಡ್ ಭೇಟಿ ಮಾಡಿ ರಾಜ್ಯಾಧ್ಯಕ್ಷರಾಗಿ ಅವ್ರನ್ನೇ ಮುಂದುವರಿಸೋದು ಬೇಡ, ವಿಜೇಂದ್ರ ಅವರನ್ನ ಬದಲಾಯಿಸಬೇಕು ಅನ್ನುವಂತಹ ಒತ್ತಾಯ ಹೇರೋದಕ್ಕೂ ಕೂಡ ತೀರ್ಮಾನ ಮಾಡಲಾಗಿತ್ತು. ಯತ್ನಾಳ್, ಬೊಮ್ಮಾಯಿ ಅಥವಾ ಬಿ ಸೋಮಣ್ಣ ಅವರನ್ನ ಯಾರಾದರೂ ಆಗಲಿ ವಿಜೇಂದ್ರ ಅವರು ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಬರಲಾಗಿತ್ತು. ಈಗ ಯತ್ನಾಳ್ ಅವರ ಈ ಟಕ್ಕರ್ಗೆ ವಿಜೇಂದ್ರ ಬೆಂಬಲಿಗರಾಗಿರುವಂತಹ ರೇಣುಕಾಚಾರ್ಯ ತಂಡದವರು ಕೌಂಟರ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮಾರ್ಚ್ 4ನೇ ತಾರೀಕು ಅವರು ಕೂಡ ಅದೇ ಬೆಂಗಳೂರಿನಲ್ಲಿ ಲಿಂಗಾಯತ ಮುಖಂಡರ ಸಭೆಯನ್ನು, ಇವ್ರಿಗಿಂತ ದೊಡ್ಡ ಸಭೆಯನ್ನು, ಇವ್ರಿಗಿಂತ 2 ಪಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಲಿಂಗಾಯತ ಮುಖಂಡರನ್ನ ಸೇರಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಮಾರ್ಚ್ 4ನೇ ತಾರೀಕು ಬೆಂಗಳೂರಿನಲ್ಲಿ ಆ ಒಂದು ಸಭೆಗೆ ಮುಹೂರ್ತ ನಿಗದಿಯಾಗಿದೆ. ಆ ಒಂದು ಸಭೆಯಲ್ಲಿ ವಿಜೇಂದ್ರ ಪರವಾದಂತಹ ನಿರ್ಣಯ ತೆಗೆದುಕೊಂಡು ಅವರು ಕೂಡ ಹೈಕಮಾಂಡ್ ಭೇಟಿ ಮಾಡಿ ವಿಜೇಂದ್ರ ಅವರನ್ನೇ ಮುಂದುವರಿಸಬೇಕು, ಈ 1.5 ವರ್ಷದಲ್ಲಿ ಸಾಕಷ್ಟು ಪಕ್ಷ ಸಂಘಟನೆ ಆಗಿದೆ, ಹೋರಾಟ ಆಗಿದೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಟ್ಟು ಅವ್ರನ್ನೇ ಮುಂದುವರಿಸಬೇಕು ಅನ್ನುವಂಥ ಒತ್ತಾಯ ಮಾಡೋದಕ್ಕೂ ಕೂಡ ತೀರ್ಮಾನ ಮಾಡಲಾಗಿದೆ. ಅನಂತರ ಹಂತವಾಗಿ ಲಿಂಗಾಯತ ಸ್ವಾಮೀಜಿಗಳ ಸಭೆಯನ್ನು ಕೂಡ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬರಲಾಗಿದೆ. ಒಟ್ಟಾರೆಯಾಗಿ ಯತ್ನಾಳ್ಗೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಈ ಒಂದು ಕೌಂಟರ್ ಪ್ಲಾನ್ ಅನ್ನು ರೇಣುಕಾಚಾರ್ಯ ತಂಡ ರೆಡಿ ಮಾಡಿಕೊಂಡಿದೆ. ಪ್ರೇಮ್.